ನಮಸ್ತೆ, ಸಿಹಿಮೊಗ್ಗೆ ಸುದ್ದಿ ವೀಕ್ಷಕರಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳನ್ನ ನಿಮ್ಮ ಮುಂದೆ ತರ್ತಾ ಇದ್ದೇನೆ. ಕೋರ್ಟು ಈಗಿನ ದಾವಣಗೆರೆ, ಚಿತ್ರದುರ್ಗ, ಚಿಕ್ಕಮಗಳೂರು ಎಲ್ಲ ಸುತ್ತಮುತ್ತ ಇರ್ತಕ್ಕಂಥ ಹೆಡ್ ಕ್ವಾರ್ಟರ್ಸ್ ಆಗಿತ್ತು. ಈಗ ನಾವು ಹೈಕೋರ್ಟ್ ಪೀಠಕ್ಕೂ ನಾವು ಆ್ಯಕ್ಚುಲಿ ಒತ್ತಾಯ ಮಾಡ್ತಾ ಇದ್ದೀವಿ. ಅದ್ರ ರೂಪುರೇಷನ್ನು ತಯಾರಾಗ್ತಾ ಇದೆ. ಯಾಕಂದರೆ ಈ ಮೊದಲೇ ನಮಗೆ ಮಿನಿ ಹೈಕೋರ್ಟ್ ಪೀಠದ ಥರ ನಡೀತಾ ಇತ್ತು ಇಲ್ಲಿ ಈ ಕೇಸ್ಗಳು. ಆ ಥರ ಮತ್ತು ಪ್ರತಿಷ್ಠಿತ ವ್ಯಕ್ತಿಗಳು 3 ಜನ ಮುಖ್ಯಮಂತ್ರಿಗಳನ್ನು ಕೊಟ್ಟಂತಹ ನಮ್ಮ ಸಂಘ, ನಿಮಗೆಲ್ಲ ಗೊತ್ತಿದೆ. ಕಡದಾಳ್ ಮಂಜಪ್ಪನವರು, ಬಂಗಾರಪ್ಪನವರು, ಜಯೇಶ್ ಪಟೇಲು ಎಲ್ಲರೂ ಲಾಯರ್ಸು. ಅವರೆಲ್ಲರೂ ಸಮೇತ ಇಲ್ಲಿ ನಮ್ಮ ಬಾರ್ ಅಸೋಸಿಯೇಷನ್, ನಮ್ಮ ಈ ಸಂಘದಲ್ಲಿ ಅವರು ವಕೀಲ ವೃತ್ತಿ ಮಾಡಿ ನಂತರದಲ್ಲಿ ರಾಜಕೀಯದಲ್ಲಿ ಧುಮುಕಿ ಮುಖ್ಯಮಂತ್ರಿಗಳಾಗಿರ್ತಾರೆ. ಆದ್ದರಿಂದ ಇದೊಂದು ನಮ್ಮ ಸಂಘ ಭಾರಿ ಹೆಮ್ಮೆಯ ಸಂಘ. ಮತ್ತು ಹಲವಾರು ಜನ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ತನಕ ಜಡ್ಜಸ್ ಆಗಿ ಹೋಗಿದ್ದಾರೆ, ಬೇಕಾದಷ್ಟು ಜನ ಪ್ರಾಸಿಕ್ಯೂಟರ್ ಆಗಿದ್ದಾರೆ. ಮೊನ್ನೆನೂ ಸಮೇತ ಈಗ ಮೊನ್ನೆ ಎಕ್ಸಾಮ್ ಏನು ಜುಡಿಷಿಯರ್ ಎಕ್ಸಾಮಲ್ಲಿ 3 ಜನ ಸೆಲೆಕ್ಟು ಆಗಿದ್ದಾರೆ. 7 ಜನ ಪಾಸ್ ಆಗಿದ್ರು, ಅದರಲ್ಲಿ 3 ಜನ ಸೆಲೆಕ್ಟ್ ಆಗಿದ್ರು. ಅಂಥ ಒಂದು ಹೆಮ್ಮೆಯ ಸಂಘ. ಆ ಸಂಘ 125ನೇ ಶತಮಾನೋತ್ಸವ ಆಚರಿಸೋದು ನಮ್ಮ ನಗರಕ್ಕೆ ಒಂದು ಹೆಮ್ಮೆಯ ಸಂಗತಿ. ಕ್ರೈಟೀರಿಯಾ ಅಂದರೆ ಏನಾಗಿದೆ, ನಮ್ಮ ಈಗ ಸಾರ್ವಜನಿಕ ಒಂದು ವ್ಯವಸ್ಥೆ ತಗೊಂಡ್ರೆ ನಿಮಗೆಲ್ಲ ಗೊತ್ತಿದೆ. ಈಗ ಆಲ್ರೆಡಿ ಪಾಪ್ಯುಲೇಷನ್ ಜಾಸ್ತಿ ಆಗಿದೆ, ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗಿದೆ. ಆದರೆ ಇರೋದು ಹೈಕೋರ್ಟ್ ಒಂದೇ. ಅದರಲ್ಲಿ ಆ ಕಡೆ ಕಲಬುರಗಿಗೆ ಒಂದು ಪೀಠ ಕೊಟ್ಟಿದ್ದಾರೆ, ಮತ್ತು ಧಾರವಾಡಕ್ಕೆ ಒಂದು ಪೀಠ ಕೊಟ್ಟಿದ್ದಾರೆ. ಅದೇ ಮಧ್ಯ ಕರ್ನಾಟಕಕ್ಕೆ, ನಮ್ಮ ಭಾಗಕ್ಕೆ ಯಾವುದೂ ಇಲ್ಲ. ಇಂಥ ಸಂದರ್ಭದಲ್ಲಿ ನಾವು ಸಹ ಇವತ್ತಿನ ಒಂದು ಜನಸಂಖ್ಯೆ ಆಧಾರದಲ್ಲಿ ನಮಗೆ ಹೈಕೋರ್ಟ್ ಪೀಠ ಬೇಕಾಗುತ್ತೆ. ನಾವು ಪಕ್ಕದ ದಾವಣಗೆರೆ, ಚಿತ್ರದುರ್ಗ ಮತ್ತು ಚಿಕ್ಕಮಗಳೂರು ಮತ್ತು ನಮ್ಮದು ಇನ್ನು ಬೇಕಾದಂಥ ಇನ್ನೊಂದು ಯಾವ್ದಾದ್ರು ಜಿಲ್ಲೆನ ಅಡಿಷನ್ ಮಾಡಿಕೊಂಡು ಹೈಕೋರ್ಟ್ ಪೀಠ, ಅದನ್ನೆಲ್ಲ ಅಂಕಿಅಂಶ ಎಲ್ಲ ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಆ ಅಂಕಿಅಂಶದ ಪ್ರಕಾರನೇ ನಾವು ಅದಕ್ಕೆ ಬೇಡಿಕೆಯನ್ನು ಮುಂದಿಡ್ತೀವಿ. ಅದಕ್ಕೆ ಎಷ್ಟು ಪ್ರಕರಣ ಬೇಕು, ಎಷ್ಟು ಇರಬೇಕು, ಇಲ್ಲಿಂದ ನಾವು ಎಷ್ಟು, ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಜಸ್ಟಿಸಿಗೆ ಎಷ್ಟು ಪ್ರಕರಣ ಅಂತ ಇರುತ್ತೆ, ಆ ಜಸ್ಟಿಸಿಗೆ ಎಷ್ಟು ಪ್ರಕರಣ ಇದ್ದರೆ ಮಾತ್ರ ಅದನ್ನು ಕೋರ್ಟು ಮಾಡಲಿಕ್ಕೆ ಸಾಧ್ಯ. ಇದೆಲ್ಲ ಅಂಕಿಅಂಶಗಳನ್ನು ಮೂಲಕ ನಾವು ಅದನ್ನು ಪ್ರೆಸೆಂಟೇಷನ್ನು ನಾವು ಕೊಡ್ತೀವಿ. ಅದಕ್ಕೋಸ್ಕರ ನಾವು ಆಲ್ರೆಡಿ ಒಂದು ಕಮಿಟಿ ಫಾರ್ಮೇಷನ್ ಮಾಡಿದ್ವಿ, 3 ಜನ ಹಿರಿಯರ್ ಕಮಿಟಿ ಮಾಡಿ. ಇಂತಹ ಇನ್ನಷ್ಟು ಸುದ್ದಿಗಳಿಗಾಗಿ ಫಾಲೋ ಮಾಡಿ ನಿಮ್ಮ ಸಿಹಿಮೊಗ್ಗೆ ಸುದ್ದಿ. ಸುದ್ದಿ ನಿಮ್ಮದು, ವರದಿ ನಮ್ಮದು. ಸುದ್ದಿ ಹಾಗೂ ಜಾಹೀರಾತಿಗಾಗಿ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಸಂಪರ್ಕಿಸಿ. ನಿಮ್ಮ ಬೆಂಬಲ ನಮಗೆ ಪ್ರೋತ್ಸಾಹನ.